ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದದ 19ನೇ ಅಧ್ಯಾಯ. 19ನೇ ಅಧ್ಯಾಯದಲ್ಲಿ ಪರೀಕ್ಷಿತ ಮಹಾರಾಜ ಭಗವಂತನ ಸಂಬಂಧಿ ಚಿಂತನೆಗಾಗಿ ಗಂಗಾ ನದಿಯ ತೀರಕ್ಕೆ ತೆರಳಿದ ಅನ್ನುವಂಥದ್ದನ್ನು ಹಿಂದಿನ ಶ್ಲೋಕಗಳಲ್ಲಿ ನಾವು ನೋಡಿದ್ದೇವೆ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕಗಳನ್ನು ಪ್ರಾರಂಭ ಮಾಡ್ತಾ ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ 1ನೇ ಸ್ಕಂದದ 19ನೇ ಅಧ್ಯಾಯದ 8ನೇ ಶ್ಲೋಕ. ತತ್ರೋಪಜಗ್ಮುರ್ಭುವನಂ ಪುನಾನಾ ಮಹಾನುಭಾವಾ ಮುನಯಸ್ಸ ಶಿಷ್ಯಾಃ ಪ್ರಾಯೇಣ ತೀರ್ಥಾಭಿಗಮಾಪದೇಶೈಃ ಸ್ವಯಂ ಹಿ ತೀರ್ಥಾನಿ ಪುನಂತಿ ಸಂತಃ. ಆ ವೇಳೆಗೆ ಎಲ್ಲ ಮಹಾನುಭಾವರುಗಳು ಮತ್ತು ಜಿಜ್ಞಾಸುಗಳು ತಮ್ಮ ಶಿಷ್ಯರು ಹಾಗೂ ಯಾರು ಕೇವಲ ತಮ್ಮ ಸಾನ್ನಿಧ್ಯದಿಂದಲೇ ತೀರ್ಥಕ್ಷೇತ್ರಗಳನ್ನು ಪರಮ ಪಾವನಗೊಳಿಸಬಲ್ಲರೋ ಅಂತಹ ಋಷಿಗಳಿಂದ ಒಡಗೂಡಿ ತೀರ್ಥಯಾತ್ರೆಯ ನೆಪದಲ್ಲಿ ಅಲ್ಲಿಗೆ ಬಂದರು. ಪರೀಕ್ಷಿತ ಮಹಾರಾಜನು ಗಂಗಾ ತೀರದಲ್ಲಿ ಕುಳಿತಾಗ ಆ ಸುದ್ದಿಯು ಬ್ರಹ್ಮಾಂಡದ ಸಕಲ ದಿಕ್ಕುಗಳಿಗೂ ಹರಡಿತು. ಸಂದರ್ಭದ ಮಹತ್ವವನ್ನು ಅರಿತ ಮಹಾನುಭಾವರಾದಂತಹ ಋಷಿಗಳು ತೀರ್ಥಯಾತ್ರೆಯ ನೆಪದಲ್ಲಿ ಅಲ್ಲಿಗೆ ಬಂದರು. ವಾಸ್ತವವಾಗಿ ಅವರು ಬಂದದ್ದು ಪರೀಕ್ಷಿತ ಮಹಾರಾಜನನ್ನು ಸಂಧಿಸಲು. ತೀರ್ಥಕ್ಷೇತ್ರದಲ್ಲಿ ಪುಣ್ಯ ಸ್ನಾನ ಅವರ ಉದ್ದೇಶವಾಗಿರಲಿಲ್ಲ, ಏಕೆಂದರೆ ಸ್ವಯಂ ಅವರೇ ತೀರ್ಥಕ್ಷೇತ್ರಗಳನ್ನು ಪಾವನಗೊಳಿಸಲು ಸಮರ್ಥರಾಗಿದ್ದರು. ಸಾಮಾನ್ಯ ಮನುಷ್ಯರು ಎಲ್ಲ ಪಾಪಗಳಿಂದ ಪರಿಶುದ್ಧರಾಗಲು ತೀರ್ಥಕ್ಷೇತ್ರಗಳಿಗೆ ಹೋಗುತ್ತಾರೆ. ಹೀಗೆ ತೀರ್ಥಕ್ಷೇತ್ರಗಳು ಇತರರ ಪಾಪಗಳಿಂದ ತುಂಬಿ ಹೋಗುತ್ತವೆ. ಋಷಿಗಳು ಪಾಪಭರಿತ ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಟ್ಟಾಗ ಅವರ ಸಾನ್ನಿಧ್ಯದಿಂದಲೇ ಅವು ಪಾವನಗೊಳ್ಳುತ್ತವೆ. ಆದ್ದರಿಂದ ಪರೀಕ್ಷಿತ ಮಹಾರಾಜನನ್ನು ಕಾಣಲು ಬಂದ ಋಷಿಗಳಿಗೆ ಸಾಮಾನ್ಯ ಮನುಷ್ಯರಂತೆ ತಮ್ಮನ್ನು ಪಾವನರನ್ನಾಗಿಸಿಕೊಳ್ಳುವುದರಲ್ಲಿ ಆಸಕ್ತಿ ಇರಲಿಲ್ಲ. ಆದರೆ ಆ ತೀರ್ಥಕ್ಷೇತ್ರದಲ್ಲಿ ಪುಣ್ಯ ಸ್ನಾನ ಮಾಡುವ ನೆಪದಲ್ಲಿ ಅವರು ಪರೀಕ್ಷಿತ ಮಹಾರಾಜನನ್ನು ಭೇಟಿ ಮಾಡಲು ಬಂದಿದ್ದರು. ಏಕೆಂದರೆ ಅಲ್ಲಿ ಶ್ರೀ ಶುಕ ಮುನಿಗಳಿಂದ ಶ್ರೀಮದ್ ಭಾಗವತದ ಪ್ರವಚನ ನಡೆಯುವುದೆಂಬುದನ್ನು ಅವರು ತಮ್ಮ ಮುಂಗಾಣಿಕೆಯಿಂದ ಅರಿತಿದ್ದರು. ಅವರೆಲ್ಲರೂ ಈ ಮಹಾನ್ ಸಂದರ್ಭದ ಪ್ರಯೋಜನವನ್ನು ಪಡೆಯಲು ಇಚ್ಛಿಸಿದರು. ಮುಂದಿನ ಶ್ಲೋಕಗಳು ಶ್ರೀಮದ್ ಭಾಗವತದ 1ನೇ ಸ್ಕಂದದ 19ನೇ ಅಧ್ಯಾಯದ 9 ಹಾಗೆಯೇ 10ನೇ ಶ್ಲೋಕಗಳು. ಗಂಗಾ ತೀರಕ್ಕೆ ಯಾವೆಲ್ಲ ಋಷಿವರೇಣ್ಯರು ಆಗಮಿಸಿದರು ಅನ್ನುವಂಥದ್ದನ್ನು ಈ ಶ್ಲೋಕದಲ್ಲಿ ನಾವು ನೋಡೋಣ. ಅತ್ರಿರ್ವಸಿಷ್ಠಶ್ಚ ವನಃ ಶರದ್ವಾ ನರಿಷ್ಟನೇಮಿರಭೃಗುರಂಗಿರಾಶ್ಚ ಪರಾಶರೋಗಾಧಿಸುತೋಥ ರಾಮ ಉತಥ್ಯ ಇಂದ್ರಪ್ರಮದೇಧ್ಮವಾಹವು ಮೇಧಾತಿಥಿರದೇವಲಾರ್ಷಿಷೇಣೋ ಭಾರದ್ವಾಜೋ ಗೌತಮಃ ಪಿಪ್ಪಲಾದಃ ಮೈತ್ರೇಯ ಔರ್ವಃ ಕವಶಃ ಕುಂಭಯೋ ನಿರದ್ವೈಪಾಯನೋ ಭಗವಾನ್ ನಾರದಶ್ಚ. ಬ್ರಹ್ಮಾಂಡದ ನಾನಾ ಭಾಗಗಳಿಂದ ಅತ್ರಿ, ಚ್ಯವನ, ಶರದ್ವ, ನರಿಷ್ಟನೇಮಿ, ಭೃಗು, ವಸಿಷ್ಠ, ಪರಾಶರ, ವಿಶ್ವಾಮಿತ್ರ, ಅಂಗಿರ, ಪರಶುರಾಮ, ಉತಥ್ಯ, ಇಂದ್ರಪ್ರಮದ, ಇಧ್ಮವಾಹು, ಮೇಧಾತಿಥಿ, ದೇವಲ, ಆರ್ಷ್ಟಿಷೇಣ, ಭಾರದ್ವಾಜ, ಗೌತಮ, ಪಿಪ್ಪಲಾದ, ಮೈತ್ರೇಯ, ಔದ್ವ, ಕವಶ, ಕುಂಭಯೋನಿ, ದ್ವೈಪಾಯನ ಮತ್ತು ಮಹಾನ್ ಪುರುಷ ನಾರದರಂತಹ ಮಹರ್ಷಿಗಳು ಅಲ್ಲಿಗೆ ಆಗಮಿಸಿದರು. ಈ ಶ್ಲೋಕದಲ್ಲಿ ಬರುವಂತಹ ಋಷಿವರೇಣ್ಯರ ಪರಿಚಯವನ್ನು ಮಾಡಿಕೊಳ್ತಾ ಹೋಗೋಣ. ಚ್ಯವನ ಭೃಗುಮುನಿಯ ಪುತ್ರರಲ್ಲಿ ಒಬ್ಬರಾದ ಮಹರ್ಷಿಗಳು. ಅವರು ಗರ್ಭಿಣಿ ತಾಯಿಯ ಅಪಹರಣವಾದಾಗ ಆ ಕಾಲದಲ್ಲಿ ಜನಿಸಿದರು. ಚ್ಯವನರು ತಮ್ಮ ತಂದೆಯ 6 ಪುತ್ರರಲ್ಲಿ ಒಬ್ಬರು. ಭೃಗು ಬ್ರಹ್ಮನು ವರುಣನ ಪರವಾಗಿ ಮಹಾಯಜ್ಞವೊಂದನ್ನು ಆಚರಿಸುತ್ತಿದ್ದಾಗ ಮಹರ್ಷಿ ಭೃಗು ಆ ಯಜ್ಞದ ಪವಿತ್ರಾಗ್ನಿಯಿಂದ ಜನಿಸಿದರು. ಅವರು ಮಹರ್ಷಿಗಳಾಗಿದ್ದು ಪುಲೋಮ ಅವರ ಪತ್ನಿಯಾಗಿದ್ದರು. ಅವರು ದುರ್ವಾಸ, ನಾರದ ಮತ್ತಿತರರಂತೆ ಅಂತರಿಕ್ಷಯಾನ ಮಾಡಬಲ್ಲವರಾಗಿದ್ದು ಬ್ರಹ್ಮಾಂಡದ ಸಕಲ ಲೋಕಗಳಿಗೂ ಭೇಟಿ ಕೊಡುತ್ತಿದ್ದರು. ಅವರು ಜ್ಯೋತಿರ್ಗಣಿತದ ಗ್ರಂಥವಾದಂತಹ ಮಹಾನ್ ಭೃಗು ಸಂಹಿತೆಯ ಕರ್ತೃ. ಮುಂದೆ ಪರಾಶರ. ಇವರು ವಸಿಷ್ಠ ಮುನಿಗಳ ಮೊಮ್ಮಗ ಮತ್ತು ವೇದವ್ಯಾಸರ ತಂದೆ. ಪರಾಶರರು ಮಹರ್ಷಿ ಶಕ್ತಿಯ ಪುತ್ರ. ಅವರ ತಾಯಿಯ ಹೆಸರು
ಅದೃಶ್ಯತಿ. ತಮ್ಮ ತಾಯಿಯ 12ನೇ ವಯಸ್ಸಿನಲ್ಲಿಯೇ ಅವರು ತಾಯಿಯ ಗರ್ಭದಲ್ಲಿದ್ದರು. ತಾಯಿಯ ಗರ್ಭದೊಳಗಿನಿಂದಲೇ ಅವರು ವೇದಗಳನ್ನು ಕಲಿತರು. ಅವರ ತಂದೆಯು ಕಲ್ಮಷಪಾದನೆಂಬ ರಾಕ್ಷಸನಿಂದ ಹತನಾದನು. ಅದರ ಸೇಡು ತೀರಿಸಿಕೊಳ್ಳಲು ಪರಾಶರರು ಇಡೀ ಜಗತ್ತನ್ನೇ ನಾಶ ಮಾಡಲು ಬಯಸಿದ್ದರು. ತಾತ ವಸಿಷ್ಠರು ಅವರನ್ನು ತಡೆದರು. ಅನಂತರ ಅವರು ರಾಕ್ಷಸ ಹತ್ಯಾ ಯಜ್ಞವನ್ನು ಮಾಡಿದರು. ಆದರೆ ಮಹರ್ಷಿ ಪುಲಸ್ತ್ಯರು ಅವರನ್ನು ತಡೆದರು. ಅವರು ಮಹಾರಾಜ ಶಂತನುವಿನ ಪತ್ನಿಯಾಗಬೇಕಿದ್ದ ಸತ್ಯವತಿಯಿಂದ ಆಕರ್ಷಿತರಾಗಿ ವೇದವ್ಯಾಸರನ್ನು ಪಡೆದರು. ಪರಾಶರರ ಆಶೀರ್ವಾದದಿಂದ ಸತ್ಯವತಿ ಯೋಜನಗಂಧಿಯಾದಳು. ಭೀಷ್ಮರ ಮರಣಕಾಲದಲ್ಲಿ ಪರಾಶರರು ಬಂದಿದ್ದರು. ಅವರು ಜನಕ ಮಹಾರಾಜನ ಗುರುಗಳಾಗಿದ್ದು ಮಹಾನ್ ಶಿವಭಕ್ತರಾಗಿದ್ದರು. ಗಾಧಿಸುತ ಅಥವಾ ವಿಶ್ವಾಮಿತ್ರ, ಈತ ಕಠಿಣರಾದ ಮಹಾತಪಸ್ವಿ ಮತ್ತು ಯೋಗ ಶಕ್ತಿಶಾಲಿ. ಗಾಧಿಸುತ ಎಂದೇ ಇವರು ಪ್ರಖ್ಯಾತರು. ಇವರ ತಂದೆ ಗಾಧಿಯು ಕನ್ಯಾಕುಬ್ಜದ ಪರಾಕ್ರಮಿ ದೊರೆಯಾಗಿದ್ದನು. ಹುಟ್ಟಿನಿಂದ ಇವರು ಕ್ಷತ್ರಿಯರಾದರು. ಅದೇ ದೇಹದಲ್ಲಿ ತಮ್ಮ ಆಧ್ಯಾತ್ಮಿಕ ಸಾಧನೆಗಳಿಂದ ಬ್ರಾಹ್ಮಣರಾದರು. ಕ್ಷತ್ರಿಯ ದೊರೆಯಾಗಿದ್ದಾಗ ಅವರು ವಸಿಷ್ಠ ಮುನಿಗಳೊಂದಿಗೆ ಕಲಹ ತೆಗೆದು ಮತಂಗ ಮುನಿಗಳ ಸಹಕಾರದಿಂದ ಮಹಾಯಜ್ಞವೊಂದನ್ನು ಆಚರಿಸಿದರು. ಆ ಮೂಲಕ ವಸಿಷ್ಠರ ಪುತ್ರರನ್ನು ನಾಶ ಮಾಡಲು ಶಕ್ತರಾದರು. ವಿಶ್ವಾಮಿತ್ರರು ಮಹಾಯೋಗಿಗಳಾದರು. ಆದರೂ ಇಂದ್ರಿಯ ನಿಗ್ರಹದಲ್ಲಿ ವಿಫಲರಾದ್ದರಿಂದ ವಿಶ್ವದ ಇತಿಹಾಸದಲ್ಲಿ ಸುಂದರಿ ಎನಿಸಿದ ಶಕುಂತಲೆಯ ತಂದೆಯಾಗಬೇಕಾಯಿತು. ಕ್ಷತ್ರಿಯ ದೊರೆಯಾಗಿದ್ದಾಗ ಅವರು ವಸಿಷ್ಠ ಮುನಿಗಳ ಆಶ್ರಮಕ್ಕೆ ಭೇಟಿ ಕೊಟ್ಟರು ಮತ್ತು ಅವರಿಗೆ ರಾಜವೈಭವದ ಸ್ವಾಗತ ದೊರೆಯಿತು. ವಿಶ್ವಾಮಿತ್ರರು ವಸಿಷ್ಠರಿಂದ ನಂದಿನಿ ಎಂಬ ಗೋವನ್ನು ಅಪೇಕ್ಷಿಸಿದರು. ವಸಿಷ್ಠ ಮುನಿಗಳು ಅದನ್ನು ಕೊಡಲು ನಿರಾಕರಿಸಿದರು. ಆಗ ವಿಶ್ವಾಮಿತ್ರರು ಗೋವನ್ನು ಅಪಹರಿಸಿದರು. ಹೀಗೆ ಮುನಿ ಮತ್ತು ದೊರೆಗಳ ನಡುವೆ ಕದನವಾಯಿತು. ವಸಿಷ್ಠರ ಆಧ್ಯಾತ್ಮಿಕ ಬಲದಿಂದ ವಿಶ್ವಾಮಿತ್ರರು ಸೋತರು. ಆಗ ವಿಶ್ವಾಮಿತ್ರರು ಬ್ರಾಹ್ಮಣರಾಗಲು ತೀರ್ಮಾನಿಸಿದರು. ಬ್ರಾಹ್ಮಣರಾಗುವ ಮುನ್ನ ಅವರು ಕೌಶಿಕದ ದಡದಲ್ಲಿ ಘೋರ ತಪಸ್ಸನ್ನು ಆಚರಿಸಿದರು. ಕುರುಕ್ಷೇತ್ರ ಯುದ್ಧವನ್ನು ತಡೆಯುವ ಪ್ರಯತ್ನ ಮಾಡಿದವರಲ್ಲಿ ಅವರು ಒಬ್ಬರು. ಅಂಗಿರ, ಇವರು ಬ್ರಹ್ಮನ 6 ಮಂದಿ ಮಾನಸಪುತ್ರರಲ್ಲಿ ಒಬ್ಬರು. ಸ್ವರ್ಗಲೋಕದ ದೇವತೆಗಳ ಪುರೋಹಿತರಾದ ಮಹಾಮೇಧಾವಿ ಬೃಹಸ್ಪತಿಯ ತಂದೆ. ಅಂಗಿರ ಋಷಿ ಬ್ರಹ್ಮನು ಅಗ್ನಿಕುಂಡಕ್ಕೆ ನೀಡಿದ ವೀರ್ಯದಿಂದ ಜನಿಸಿದವರು. ಇವರು ವಿತಥ್ಯ ಮತ್ತು ಸಂವರ್ತರ ಪುತ್ರರು. ಇಂದಿಗೂ ಇವರು ಗಂಗಾ ನದಿಯ ದಡದಲ್ಲಿನ ಅಲೋಕಾನಂದ ಎಂಬ ಸ್ಥಳದಲ್ಲಿ ಭಗವಂತನ ನಾಮ ಸಂಕೀರ್ತನೆ ಮಾಡುತ್ತಾ ಕಠಿಣ ತಪಸ್ಸನ್ನು ಆಚರಿಸುತ್ತಿದ್ದಾರೆ ಎಂದು ಹೇಳಲಾಗುತ್ತದೆ. ಉತಥ್ಯ ಮಹರ್ಷಿ ಅಂಗಿರ ಅವರ 3 ಪುತ್ರರಲ್ಲಿ ಒಬ್ಬರು. ಇವರು ಮಹಾರಾಜ ಮಂಧಾತರ ಗುರು ಸೋಮನ ಪುತ್ರಿಯಾದಂತಹ ಭದ್ರೆಯನ್ನು ವಿವಾಹವಾದರು. ವರುಣನು ಅವರ ಪತ್ನಿ ಭದ್ರೆಯನ್ನು ಅಪಹರಿಸಿದನು. ಜಲದೇವತೆಯ ಈ ಅಪರಾಧದ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಈ ಋಷಿ ಜಗತ್ತಿನ ನೀರನ್ನೆಲ್ಲ ಆಪೋಷಣ ಮಾಡಿದರು. ಮೇಧಾತಿಥಿ, ಪ್ರಾಚೀನ ಕಾಲದ ಒಬ್ಬ ವೃದ್ಧ ಋಷಿ. ಸ್ವರ್ಗಲೋಕದ ಮಹಾರಾಜ ಇಂದ್ರ ದೇವನ ದರ್ಬಾರಿನ ಸದಸ್ಯ. ಕಾಡಿನಲ್ಲಿ ಸಿಕ್ಕ ಶಕುಂತಲೆಯನ್ನು ಪೋಷಿಸಿ ಬೆಳೆಸಿದ ಕಣ್ವರ ತಂದೆ. ವಾನಪ್ರಸ್ಥಾಶ್ರಮದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಮೂಲಕ ಇವರು ಸ್ವರ್ಗಲೋಕಕ್ಕೆ ಹೋದರು. ದೇವಲ, ನಾರದ ಮುನಿ ಮತ್ತು ವೇದವ್ಯಾಸರಂತೆ ಮಹಾನ್ ಪ್ರಮಾಣ ಪುರುಷರು. ಅರ್ಜುನನು ಭಗವಾನ್ ಶ್ರೀಕೃಷ್ಣನನ್ನ ದೇವೋತ್ತಮ ಪರಮಪುರುಷನೆಂದು ಅಂಗೀಕರಿಸಿದ ಸಂದರ್ಭದಲ್ಲಿ ಭಗವದ್ಗೀತೆಯಲ್ಲಿ ಪಟ್ಟಿ ಮಾಡಲಾಗಿರುವ ಪ್ರಮಾಣ ಪುರುಷರ ಹೆಸರುಗಳಲ್ಲಿ ಇವರ ಶುಭನಾಮವನ್ನು ನಮೂದಿಸಲಾಗಿದೆ. ಕುರುಕ್ಷೇತ್ರದ ಯುದ್ಧ ನಂತರ ಯುಧಿಷ್ಠಿರನನ್ನು ಸಂಧಿಸಿದ ಇವರು ಪಾಂಡವರ ಕುಲಪುರೋಹಿತರಾದ ಧೌಮ್ಯರ ಹಿರಿಯ ಸಹೋದರರು. ಎಲ್ಲ ಕ್ಷತ್ರಿಯರಂತೆ ಇವರು ತಮ್ಮ ಮಗಳ ಸ್ವಯಂವರವನ್ನೇ ಏರ್ಪಡಿಸಿದ್ದರು. ಈ ಸ್ವಯಂವರಕ್ಕೆ ಋಷಿಗಳ ಬ್ರಹ್ಮಚಾರಿ ಪುತ್ರರೆಲ್ಲರನ್ನು ಆಹ್ವಾನಿಸಲಾಗಿತ್ತು. ಕೆಲವರ ಪ್ರಕಾರ ಇವರು ಅಸಿತ ದೇವಲರಲ್ಲ. ಗೌತಮ ಬ್ರಹ್ಮಾಂಡದ 7 ಮಂದಿ ಮುಖ್ಯ ಮಹರ್ಷಿಗಳಲ್ಲಿ ಒಬ್ಬರು. ಶರದ್ವಾನ್ ಗೌತಮನು ಇವರ ಒಬ್ಬ ಪುತ್ರ. ಇಂದಿನ ಗೌತಮ ಗೋತ್ರದವರು ಅವರ ವಂಶಜರು ಅಥವಾ ಅವರ ಶಿಷ್ಯ ಪರಂಪರೆಯವರು. ಗೌತಮ ಗೋತ್ರಸ್ಯರೆಂದು ಹೇಳಿಕೊಳ್ಳುವ ಬ್ರಾಹ್ಮಣರು ಸಾಮಾನ್ಯವಾಗಿ ಅವರ ವಂಶಜರು. ಹಾಗೆಯೇ ಗೌತಮ ಗೋತ್ರಸ್ಯರೆಂದು ಹೇಳಿಕೊಳ್ಳುವ ಕ್ಷತ್ರಿಯರು ಮತ್ತು ವೈಶ್ಯರು ಗೌತಮರ ಶಿಷ್ಯ ಪರಂಪರೆಗೆ ಸೇರಿದವರು. ಗೌತಮರು ಸ್ವರ್ಗಾಧಿಪತಿ ಇಂದ್ರನಿಂದ ಶೀಲಭಂಗಕ್ಕೆ ಒಳಗಾಗಿ ಶಿಲೆಯಾದ ಅಹಲ್ಯೆಯ ಪತಿ. ಭಗವಾನ್ ಶ್ರೀರಾಮಚಂದ್ರ ಅಹಲ್ಯೆಯನ್ನು ಶಾಪದಿಂದ ಮುಕ್ತಗೊಳಿಸಿದನು. ಗೌತಮನು ಕುರುಕ್ಷೇತ್ರ ಯುದ್ಧದ ವೀರರಲ್ಲಿ ಒಬ್ಬರಾದ ಕೃಪಾಚಾರ್ಯರ ತಾತ. ಮೈತ್ರೇಯ ಪ್ರಾಚೀನ ಕಾಲದ ಒಬ್ಬ ಮಹರ್ಷಿ. ಅವರು ವಿದುರನ ಗುರುಗಳಾಗಿದ್ದು ಧಾರ್ಮಿಕ ವಿಷಯಗಳಲ್ಲಿ ಒಬ್ಬ ಮಹಾನ್ ಪ್ರಮಾಣ ಪುರುಷರಾಗಿದ್ದರು. ಪಾಂಡವರೊಂದಿಗೆ ಮಧುರ ಬಾಂಧವ್ಯ ಇಟ್ಟುಕೊಳ್ಳುವಂತೆ ಅವರು ಧೃತರಾಷ್ಟ್ರನಿಗೆ ಉಪದೇಶ ಮಾಡಿದ್ದರು. ದುರ್ಯೋಧನ ಇದಕ್ಕೆ ಸಮ್ಮತಿಸಲಿಲ್ಲವಾಗಿ ಅವರು ಅವನಿಗೆ ಶಾಪ ಕೊಟ್ಟರು.
ಮೈತ್ರೇಯರು ವೇದವ್ಯಾಸರನ್ನು ಸಂಧಿಸಿ ಅವರೊಡನೆ ಧಾರ್ಮಿಕ ಜಿಜ್ಞಾಸೆ ಪ್ರವಚನಗಳನ್ನು ನಡೆಸಿದರು. ಮುಂದಿನ ವಿಷಯಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.